12 ವರ್ಷದ ಪುಟ್ಟ ಬಾಲಕನೊಬ್ಬ ತನ್ನ ತಂದೆಯ ಜೊತೆಗೆ ಹೊಲಕ್ಕೆ ಹೋಗಿರ್ತಾನೆ. ಅದು ಪಂಜಾಬಿನ ಪ್ರಾಂತ್ಯ. ತನ್ನ ತಂದೆಗೆ ಹೋಗಿ ಪ್ರಶ್ನೆಯನ್ನ ಮಾಡ್ತಾನೆ, ಈ ಹೊಲದಲ್ಲಿರುವಂತದ್ದೆಲ್ಲ ಏನು ಅಂತ. ಹೊಲದಲ್ಲಿರೋದು ಗೋಧಿ. ಒಂದು ಗೋಧಿಯ ಕಾಳನ್ನು ಹಾಕಿದ್ರೆ 100 ಗೋಧಿಯ ಕಾಳುಗಳಾಗ್ತವೆ, ಇದರಿಂದ ಎಲ್ಲರ ಹೊಟ್ಟೆ ಹಸಿವು ನೀಗ್ತದೆ ಎನ್ನುವಂತಹ ಉತ್ತರವನ್ನು ತಂದೆ ಕೊಡ್ತಾನೆ. ಆಗ ಆ ಪುಟ್ಟ ಬಾಲಕ ಮನೆಗೆ ಓಡಿ ಹೋಗಿ ಮನೆಯಲ್ಲಿದ್ದಂತಹ ಒಂದು ಬಂದೂಕನ್ನು ತೆಗೆದುಕೊಂಡು ಬಂದು ಹೊಲದಲ್ಲಿ ಹೂಳೋದಕ್ಕೆ ಆರಂಭ ಮಾಡ್ತಾನೆ. ತನ್ನ ತಂದೆ ಬಂದು ಕೇಳ್ತಾರೆ, ಏನ್ ಮಾಡ್ತಿದೀಯಾ ಅಂತ ಕೇಳಿದಾಗ ಆ ಪುಟ್ಟ ಬಾಲಕ ಉತ್ತರವನ್ನ ಕೊಡ್ತಾನೆ, ನಾನು ಈ ಬಂದೂಕನ್ನ ಬಿತ್ತಿ 100 ಬಂದೂಕುಗಳನ್ನ ಬೆಳೆದು ಊರಿನಲ್ಲಿರುವಂತಹ ಎಲ್ಲರಿಗೂ ಈ ಬಂದೂಕುಗಳನ್ನ ಹಂಚಿ ಈ ದೇಶಕ್ಕೆ ಬಂದಿರುವಂತಹ ಬ್ರಿಟಿಷರ ಮೇಲೆ ಗುಂಡನ್ನು ಹಾರಿಸೋದಕ್ಕೆ ಹೇಳ್ತೀನಿ, ಆಗ ಅವರು ನಮ್ಮ ದೇಶವನ್ನ ಬಿಟ್ಟು ಹೋಗ್ತಾರೆ ಎನ್ನುವಂತಹ ಕ್ರಾಂತಿಕಾರಕ ನುಡಿಗಳನ್ನ ಹೇಳ್ತಾನೆ. ಈ ರೀತಿಯಾಗಿ ಕೆಚ್ಚದೆಯಿಂದ ಮಾತುಗಳನ್ನ ಆಡಿದಂಥವನು ಕ್ರಾಂತಿಕಾರಿ ರಾಷ್ಟ್ರಪುತ್ರ ಭಗತ್ ಸಿಂಗ್. ಹೌದು, ಭಗತ್ ಸಿಂಗ್ ಹುಟ್ಟಿದ್ದು ಸೆಪ್ಟೆಂಬರ್ 28. ಅವತ್ತಿನ ಅಖಂಡ ಭಾರತದ, ಇವತ್ತಿನ ಪಾಕಿಸ್ತಾನದ ಭಾಂಗಾ ಎನ್ನುವಂತಹ ಸ್ಥಳದಲ್ಲಿ ಅಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ದೊಡ್ಡ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ಬರೋದಕ್ಕೆ ಸಾಧ್ಯವಾಗಿರುವಂತಹದ್ದು ಅವರ ಕುಟುಂಬವೇ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬವಾಗಿತ್ತು. ಅವನ ರಾಷ್ಟ್ರಭಕ್ತಿ, ಅವನ ಚಿಂತನೆಗಳು ನಿಜಕ್ಕೂ ನಮಗೆ ಪ್ರೇರಣಾದಾಯಿ.